ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಸಮ್ಸ್ ನನ್ನ ಹೆಸರು ಅಕ್ಷತಾ ಜೈನ್. ಸೊ ಇವತ್ತಿನ ನೆಕ್ಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಏನು ಅಂತ ಅಂದರೆ ಇದೊಂಥರ ಕಾಂಟ್ರವರ್ಷಿಯಲ್ ವಿಡಿಯೋ ಆಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ಥರ ಇರುತ್ತೆ ಎಲ್ಲದರಲ್ಲೂ. ಆ್ಯಂಡ್ ಕೆಲವೊಬ್ರು ಒಂದೊಂದು ನಂಬಿದ್ರೆ ಇನ್ನೊಂದು, ಕೆಲವೊಬ್ರು ನಂಬಲ್ಲ, ಕೆಲವೊಬ್ರು ಒಂದನ್ನು ತಪ್ಪು ಅಂದರೆ ಇನ್ನು ಕೆಲವೊಬ್ರನ್ನ ಸರಿ ಅಂತ ಹೇಳಿ ವಾದ ಮಾಡ್ತಾರೆ. ಸೊ ನಮಗೆ ಯಾವ್ದು ಸರಿನೋ ನಮಗೆ ಯಾವ್ದು ಒಳ್ಳೇದೋ ಅದನ್ನ ಎಲ್ಲ ವಿಷಯದಲ್ಲೂ ತಗೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಏನಪ್ಪಾ ಅಂತ ಅಂದ್ರೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಏನೇನು ಡೌಟ್ಸ್ ಇತ್ತು ನನಗೆ ಆ ಟೈಮಲ್ಲಿ. ನಾನು ಏನೇನೆಲ್ಲ ಫೇಸ್ ಮಾಡಿದೆ ಡೆಲಿವರಿ ಆದ ನಂತರ ಪೋಸ್ಟ್ ಪಾರ್ಟಮ್ ಪೀರಿಯಡಲ್ಲಿ ನನಗೆ ಹೇಗೆಲ್ಲ ಫೀಲ್ ಆಯಿತು. ಹಾಗೇನೆ ಇದೇ ರೀತಿ ತುಂಬ ಜನ ಡೆಲಿವರಿ ಆದ ನಂತರ ಇದೇ ಫೇಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತೀವಿ ಅಂತ ಹೇಳ್ಬೋದು, ಎಸ್ಪೆಷಲಿ ಇಂಡಿಯಾದಲ್ಲಿ. ಯಾಕೆಂದರೆ ಒಬ್ರೊಬ್ರು ಟ್ರೆಡಿಷನ್ ಒಂದೊಂದು ಥರ, ಒಬ್ರೊಬ್ರು ಒಂದೊಂದು ಜಾಗದಿಂದ ಬಂದಿರ್ತೀವಿ. ಆ್ಯಂಡ್ ನಮ್ಮ ಹಿರಿಕರು ಮಾಡಿದ ಕೆಲವೊಂದು ಕಟ್ಟುಪಾಡುಗಳು ಏನು ಹೇಳ್ತಾರೆ ಅದನ್ನ ಈಗಲೂ ಒಪ್ಕೊಳ್ಬೇಕು ಅಂತ ಅಂದರೆ ಎಲ್ಲರ ಕೈಯಲ್ಲೂ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಬೇಸಿಕಲಿ ನಿಮ್ಮೆಲ್ಲರಿಗೂ ಮಿತ್ಸ್ ಅಂತ ಏನು ಹೇಳ್ತೀವಿ ಅಂತ ಅಂದರೆ ಸೂಪರ್ಸ್ಟಿಷನ್ಸ್ ಆಗಿರ್ಬೋದು ಅಥವಾ ಮೂಢನಂಬಿಕೆಗಳು ಅಂತ ಏನು ಹೇಳ್ತೀವಿ ಅಂದರೆ ಹಿರಿಕರು ಕೆಲವೊಂದು ಪಾಲಿಸ್ಕೊಂಡು ಬಂದಿರ್ತಾರೆ ಮುಂಚಿಂದನೂ. ಡೆಲಿವರಿ ಆದ ನಂತರ ಹೀಗೆ ಇರಬೇಕು, ನೀರು ಕುಡಿಯೋಂಗಿಲ್ಲ, ಜಾಸ್ತಿ ತಿನ್ನಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಒಳಗಡೆ ಕ್ವಾರಂಟೈನ್ಡ್ ಆಗಿ ಇರಬೇಕು ಅಂತೆಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಕೊಡ್ತೀನಿ. ಇದು ಮೋಸ್ಟ್ ಆಫ್ ಇಟ್ ನಾನು ಅಕ್ಕಪಕ್ಕ ಹಾಗೂ ನನ್ನ ಅಪ್ಪ ಅಮ್ಮ ಅಜ್ಜಿ ತಾತ ಅವರಿಂದ ಎಲ್ಲ ಕೇಳ್ಪಟ್ಟಿರ್ತಕ್ಕಂಥದ್ದು. ಓಕೆ. ಆ್ಯಂಡ್ ಹಲವಾರು ಜನ ಕೆಲವೊಂದು ಕ್ವೆಶನ್ಸು ಕೇಳ್ತಾ ಇರ್ತೀರಾ ಅವಾಗವಾಗ, ಸಿಸ್ ಹೀಗೆ ಮಾಡ್ಬೋದಾ, ಇದು ಸರಿನಾ, ನೀರು ಕುಡಿಬೋದಾ, ನೀರು ಕುಡಿಬಾರ್ದಾ ಅಂತ. ಸೊ ಅದನ್ನು ಎಲ್ಲ ಲಿಸ್ಟ್ ಮಾಡಿಕೊಂಡು ಇದರಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಮಿತ್ಸ್ನ ಬರ್ಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇಲ್ಲೇ ರೈಟ್ ಕಾರ್ನರಲ್ಲಿ ಇರುತ್ತೆ. ಓಕೆ, ಆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಮುಂದೆ ಏನು ಅಪ್ಲೋಡ್ ಮಾಡ್ತೀನಲ್ಲ ವಿಡಿಯೋಸ್ ಅದರ ನೋಟಿಫಿಕೇಶನ್ಸ್ ನಿಮಗೆ ಇನ್ಸ್ಟೆಂಟಾಗಿ ಮೊಬೈಲ್ನಲ್ಲಿ ಬರ್ತಾ ಹೋಗುತ್ತೆ, ಹಾಗೂ ಡೆಸ್ಕ್ಟಾಪಲ್ಲಿ ಕೂಡ ಬರುತ್ತೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಒಂದೊಂದಾಗಿನಂತ. ಮೊದಲನೇದು ತಿನ್ನೋದು, ಈಟಿಂಗ್ ಫುಡ್ಸ್. ಬೇಸಿಕಲಿ ಹಾಸ್ಪಿಟಲ್ನಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು. ಯಾಕೆಂದರೆ ಹಾಸ್ಪಿಟಲಲ್ಲಿ ಎಷ್ಟು ಡಯಟ್ ಯಾವ ಥರ ಇರಬೇಕು, ಬಾಣಂತಿಗೆ ಡಯಟ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಲೆಕ್ಕ ಹಾಕಿ ಯೋಚನೆ ಮಾಡಿ ಏನು ಕೊಡಬೇಕು ಕೊಡಬಾರ್ದು ಯೋಚನೆ ಮಾಡಿ ಕೊಟ್ಟಿರ್ತಾರೆ. ಯಾಕೆಂದರೆ ನಾನು 5 days ಇದ್ದೆ ಹಾಸ್ಪಿಟಲ್ನಲ್ಲಿ. ಅವಾಗ ಯೂಶುವಲ್ ಆಗಿ ಹಾಸ್ಪಿಟಲ್ ಫುಡ್ಡೇ ತಿಂತಾ ಇದ್ದಿದ್ದು. ಏನು ಪ್ರಾಬ್ಲಮ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು. ಈವನ್ ಡೈಜೆಷನ್ಗೆ ಕೂಡ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಮನೆಗೆ ಬಂದಾದ ನಂತರ ಹಾಸ್ಪಿಟಲ್ನಲ್ಲೇ ಸ್ಟಾರ್ಟ್ ಆಗೋಗುತ್ತೆ ಇದು. ಓಕೆ, ನನಗೆ ಡಾಕ್ಟರ್ ಅಮ್ಮ ಅಲ್ಲೇ ಇದ್ದರು. ಡಾಕ್ಟರ್ ನಮ್ಮ ಅಮ್ಮನ ಮುಖ ನೋಡಿ ಹೇಳ್ತಾ ಇದ್ರು, ಅಜ್ಜಿ ತಾತನ ಕಾಲದೆಲ್ಲ ಪಾಲ್ಸಕ್ಕೆ ಹೋಗ್ಬೇಡ, ನೀನು ಕರೆಕ್ಟಾಗಿ ಫುಡ್ ತಿನ್ನು, ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಡೈಜೆಷನ್ಗೆಲ್ಲ, ನೀನೇ ಮತ್ತೆ ನನ್ನ ಹತ್ರ ಬರ್ತೀಯ ಕಾನ್ಸ್ಟಿಪೇಷನ್ಗೆಲ್ಲ ಅಂತ. ಸೊ ನಮ್ಮ ಹಿಂಗೆ ಒಂದು ಲುಕ್ ಕೊಡ್ತಾ ಇದ್ರು. ಸೊ ಅದೆಲ್ಲ ನಡೆಯುತ್ತೆ. ಯಾಕೆ ಅಂತ ಅಂದರೆ ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಹಿರಿಕರು ಅವ್ರು ಮುಂಚಿಂದ ಏನು ಪಾಲಿಸ್ಕೊಂಡು ಬಂದಿರ್ತಾರೆ ಅದನ್ನೇ ಈಗಲೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಓಕೆನಾ. ಸೊ ಬೇಸಿಕಲಿ ಬಂದು ಜಾಸ್ತಿ ಯಾವಾಗಲೂ ಹೀಟಿನ ಪದಾರ್ಥನೇ ತಿಂತಾ ಇರಬೇಕು. ಆ್ಯಂಡ್ ಯಾವಾಗಲೂ ಹೀಟ್ ಆಗೋವಂಥ ಪದಾರ್ಥನೇ ತಿಂತಾ ಇರಬೇಕು ಬಾಣಂತನ ಆದಮೇಲೆ. ಅದಾದಮೇಲೆ ಜಾಸ್ತಿ ಕ್ವಾಂಟಿಟಿ ತಿನ್ನಂಗಿಲ್ಲ, ಇಷ್ಟಿಷ್ಟೇ ತಿನ್ನಬೇಕು. ಆ್ಯಂಡ್ ಬರೀ ದಾಲ್ ತಿನ್ನಬೇಕು, ಅನ್ನನೇ ತಿನ್ನಬೇಕು, ಅಥವಾ ಬರೀ ಚಪಾತಿನೇ ತಿನ್ನಬೇಕು. ಅದು ತಿಂದರೆ 1 ಅಥವಾ 2 ಆ ರೀತಿ ರಿಸ್ಟ್ರಿಕ್ಟೆಡ್ ಫುಡ್ ಐಟಮ್ಸ್ ತಿನ್ನಬೇಕಾ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಅಂದರೆ ತುಂಬ ಎನರ್ಜಿ ಲಾಸ್ ಆಗಿರುತ್ತೆ ನಮ್ಮದು ಡೆಲಿವರಿ ಆದ ನಂತರ. ಅದನ್ನು ನೀವು ಕೋಪ್ ಅಪ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಿಮಗೆ ಕರೆಕ್ಟ್ ಪ್ರಮಾಣದ ಅಯನ್, ವಿಟಮಿನ್, ಕ್ಯಾಲ್ಶಿಯಂ, ನ್ಯೂಟ್ರಿಯನ್ಸ್, ಪ್ರೋಟೀನ್ ಎಲ್ಲ ಬೇಕು ದೇಹಕ್ಕೆ. ಸೊ ಅದನ್ನ ಬಿಟ್ಟು ಬರೀ ರೈಸ್ ತಿಂತೀನಿ, ಬರೀ ಚಪಾತಿ ತಿಂತೀನಿ ಅಂದರೆ ಕಾನ್ಸ್ಟಿಪೇಷನ್ ಹೆಚ್ಚಾಗುತ್ತೆ. ಆ್ಯಂಡ್ ಹೀಟ್ ಪದಾರ್ಥ ಏನಕ್ಕೆ ಕೊಡ್ತಾರೆ ಈ ಟೈಮಲ್ಲಿ ಅಂತ ಅಂದರೆ ಬಾಡಿ ಕೂಲ್ ಡೌನ್ ಆಗ್ಬಿಟ್ಟಿರುತ್ತೆ ಡೆಲಿವರಿ ಆದ ನಂತರ. ಸೊ ಅದನ್ನ ಕೊಡೋದ್ರಿಂದ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆ್ಯಂಡ್ ಬಾಡಿಗೆ ಸ್ಟ್ರೆಂತ್ ಬಂದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ಬೆಳ್ಳುಳ್ಳಿ ಕೊಡ್ತಾರೆ, ಮೆಣಸು ಅಂಥದ್ದೆಲ್ಲ ಜಾಸ್ತಿ ಕೊಡ್ತಾರೆ. ಬಟ್ ಇದು ಒಂದು ಡಿಸ್ಕ್ಲೈಮರ್ ಅಂತಲೇ ಹೇಳಬೇಕು, ಬೆಳ್ಳುಳ್ಳಿ ಮೆಣಸು ಎಲ್ಲ ತಿಂತೀವಿ, ಓಕೆ, ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಓಕೆ. ನನಗೆ ಬೇಸಿಕಲಿ ನಾರ್ಮಲ್ ಡೆಲಿವರಿ ಆದ ನಂತರ ಪೈಲ್ಸ್ ಆಗಿತ್ತು. ಸೊ ಪೈಲ್ಸ್ ಆದಾಗ ನೀವು ಜಾಸ್ತಿ ಹೀಟ್ ಪದಾರ್ಥ ತಿಂತಾ ಇದ್ರೆ ಪೈಲ್ಸ್ ವಾಸಿ ಆಗೋದಿಲ್ಲ. ಓಕೆ, ಫಸ್ಟ್ ಆಫ್ ಆಲ್. ಆ್ಯಂಡ್ ನೀವು ಯಾವುದು ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿ ತಿಂತಾ ಇಲ್ಲ ಅಂತ ಅಂದರೆ, ಇನ್ನು ಲಿಮಿಟೆಡ್ ಕ್ವಾಂಟಿಟಿ ನೀವು ತಿಂತಾ ಇಲ್ಲ ಅಂತ ಅಂದರೆ ಡೈಜೆಷನ್ ಚೆನ್ನಾಗಾಗಲ್ಲ. ಡೈಜೆಷನ್ ಚೆನ್ನಾಗಾಗಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ, ವಿಚ್ ಇನ್ ಟರ್ನ್ ಪೈಲ್ಸ್ ವಾಸಿ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ದೇಹದ ಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ತಿನ್ನೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲ ಥರದ್ದು ತಿನ್ನಿ, ಬಟ್ ಮೇಕ್ ಶ್ಯೂರ್ ನೀವು ಪ್ರಮಾಣ ನೋಡ್ಕೊಂಡು ತಿನ್ನಬೇಕು. ಇವಾಗ ಏನೋ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತೇಳಿ 2-3 ಪಚ್ಚಬಾಳೆ ಒಟ್ಟೊಟ್ಟಿಗೆ ತಿಂದು ಕೂತ್ಕೊಂಡ್ರೆ ಶೀತ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ಗಮನ ಇರಬೇಕು. ಅದು ಬಿಟ್ಟು ಇಷ್ಟು ತಿನ್ನೋದು, ಹೊಟ್ಟೆ ಹಸಿತಾ ಇದ್ರೂ ಬಾಣಂತಿಗೆ ತಿನ್ನೋಕೆ ಕೊಡ್ದಲೇ ಇರೋದು, ಆ ಮಗುಗೆ ಡೈಜೆಷನ್ ಆಗಲ್ಲ ಅನ್ನೋ ಕಾರಣಕ್ಕೆ ದಯವಿಟ್ಟು ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್ ಏನು ಅಂತ ಅಂದರೆ ಸನ್ನಿ. ನನಗೆ ಫಸ್ಟ್ ಪದ ನಮ್ಮಮ್ಮ ಹೇಳಿದ್ದು ಇದೆ,
ಸನ್ನಿ ಆಗತ್ತೆ, ಕೋಲ್ಡ್ ಆಗುತ್ತೆ, ಹೊರಗೆ ಹೋಗ್ಬೇಡ, ಸ್ಕಾರ್ಫ್ ಕಟ್ಕೋ, ಸೆಕೆ ಆಗ್ತಿದೆ ಅಮ್ಮ ಅಂದ್ರೂ ಪರವಾಗಿಲ್ಲ, ಸ್ಕಾರ್ಫ್ ಕಟ್ಕೋ, ಸನ್ನಿ ಆಗತ್ತೆ. ಇಲ್ಲ ಅಂತ ಅಂದರೆ ಸಾಕ್ಸ್ ಹಾಕೋ, ಕಿವಿಗೆ ಹತ್ತಿ ಹಿಡ್ಕೋ, ಮೂಗಲ್ಲಿ ಹತ್ತಿ ಹಿಡ್ಕೊಳ್ಳೋದು ಒಂದು ಬಾಕಿ ಇತ್ತು ಅಂತ ಅನ್ಸುತ್ತೆ ನನಗೆ ಆ ಟೈಮಲ್ಲಿ. ಸೊ ಇದರಿಂದ ಎಲ್ಲ ಏನಾಗುತ್ತೆ, ನನಗೆ ಶೀತ ಆಗಿದೆ, ನನಗೆ ಕೆಮ್ಮಿದೆ, ನನಗೆ ಹುಷಾರಿಲ್ಲ ಅಂದರೆ ಹತ್ತಿ ಹಿಡ್ಕೊಳ್ಳೋದು ಎಲ್ಲ ಓಕೆ. ತುಂಬ ಥಂಡಿ ಆಗ್ತಾ ಇದೆ ಆ್ಯಂಡ್ ಗ್ರಾನೈಟ್ ನೆಲಗಳಿರುತ್ತೆ ಎಷ್ಟೊಂದು ಕಡೆ, ಅದೆಲ್ಲ ಇದ್ದರೆ ಓಕೆ. ಇಲ್ಲ ನಿಮಗೆ ತುಂಬ ಸೆಕೆ ಆಗ್ತಿದೆ, ತಡಿಯೋಕ್ಕೆ ಆಗ್ತಿಲ್ಲ ಅಂದರೂ ಕಿವಿಲಿ ಹತ್ತಿ ಹಿಡ್ಕೋ, ಸಾಕ್ಸ್ ಹಾಕೋ, ಟೋಪಿ ಕಟ್ಕೋ, ದಟ್ ವಿಲ್ ನಾಟ್ ವರ್ಕ್ಔಟ್. ಓಕೆನಾ? ಸೊ ಇದರಿಂದನೇ ಏನಾಗುತ್ತೆ, ಪೋಸ್ಟ್ ನೇಟಲ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಏನಂತ ಅಂದರೆ ಬೇಸಿಕಲಿ ಒಂದೇ ಕಡೆ ಕುತ್ಕೊಂಡಿರ್ತೀವಿ. ಕ್ವಾರಂಟೈನ್ಡ್ ಅನ್ನೋ ವರ್ಡ್ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಏಕೆಂದರೆ ಯಾರನ್ನೂ ಮಾತಾಡ್ಸಂಗಿಲ್ಲ, ಹೊರಗಡೆ ಬರಂಗಿಲ್ಲ ಮನೆಯಿಂದ, ಮಗು ಜೊತೆನೇ ಇರಬೇಕು, ಅದೇ ರೂಮಲ್ಲಿ ಇರಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, 4 ಗೋಡೆ ಮಧ್ಯನೇ ಇರಬೇಕು. ಇದು ಈಗಿನ ಕಾಲದಲ್ಲಿ ವರ್ಕೌಟ್ ಆಗೋದು ತುಂಬ ಕಷ್ಟ. ಯಾಕೆ ಅಂತ ಅಂದರೆ ಮುಂಚೆ ಆದರೆ ಹೆಣ್ಮಕ್ಳು ಮನೇಲೇ ಇರೋರು, ಎಲ್ಲೂ ಓಡಾಡ್ತಾ ಇರಲಿಲ್ಲ, ಮ್ಯಾಕ್ಸಿಮಮ್ ಗದ್ದೆಗೆ ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇದ್ರು ಅಷ್ಟೇ. ಬಟ್ ಇವಾಗ ಹಂಗಲ್ಲ, ನಾವು ಮನೇಲಿರೋದೇ ರೇರ್ ಆಗಿಬಿಟ್ಟಿದೆ. ಆಫೀಸ್ ಹೋಗ್ತಾ ಇರ್ತೀವಿ, ಸ್ಯಾಟರ್ಡೆ ಸಂಡೇ ಬಂದರೂ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತೀವಿ. ಇಂಥ ಟೈಮಲ್ಲಿ ಇಷ್ಟು ಓಡಾಡ್ತಿದ್ದವ್ರನ್ನ, ಇಷ್ಟು ಜನನ ಮೀಟ್ ಮಾಡಿ ಚಟುವಟಿಕೆ ಮಾಡ್ತಿದ್ದವ್ರನ್ನ ಇದ್ದಕ್ಕಿದ್ದಂಗೆ 4 ಗೋಡೆ ಮಧ್ಯೆ ಕೂಡಾಕ್ಬಿಟ್ಟು, ಇಲ್ಲ ನೀನು ಇಲ್ಲೇ ಇರು, ಮಗು ಪಕ್ಕದಲ್ಲೇ ಇರು, ನೀನು ತಿನ್ನಂಗಿಲ್ಲ, ತಿನ್ನಂಗಿಲ್ಲ, ಅಲ್ಲಿ ಓಡಾಡಂಗಿಲ್ಲ. ದಿಸ್ ಲೀಡ್ಸ್ ಟು ಪೋಸ್ಟ್ ನ್ಯಾಟಲ್ ಬ್ಲೂಸ್ ಆರ್ ಪೋಸ್ಟ್ ನ್ಯಾಟಲ್ ಡಿಪ್ರೆಷನ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಯಾಕೆ ಮಗು ಯಾಕಾದ್ರೂ ಮಾಡ್ಕೊಂಡೋ ದೇವ್ರೆ ಅನ್ನೋ ಅಷ್ಟು ಬೇಜಾರಾಗೋಗ್ಬಿಡುತ್ತೆ. ಸೊ ಆ ಹಂತಕ್ಕೆ ತನಕ ತೊಗೊಂಡೋಗೋದು ಬೇಡ. ಸ್ವಲ್ಪ ಲೀನಿಯನ್ಸ್ ಕೊಡಿ. ನಿಮಗೆ ಪಾಲಿಸ್ಬೇಕು ಅಂತ ಇದ್ರು ನಿಮ್ಮ ಮಗುನ ನಿಮ್ಮ ಮಗಳನ್ನ ಅಥವಾ ಸೊಸೆನ ಕೇಳಿ, ಆರ್ ದೇ ಕಂಫರ್ಟೇಬಲ್, ಅವ್ರಿಗೆ ಈ ರೀತಿ ಮಾಡೋದ್ರಿಂದ ಓಕೆನಾ? ಏಕೆಂದರೆ ನೀವು ಅಷ್ಟೆಲ್ಲ ಮಾಡಿ ಅವ್ರ ಕೊನೆಗೆ ಬೇಜಾರಾಗಿ, ಯಾಕೆ ಮಗು ಮಾಡ್ಕೊಂಡೆ ನಾನು, ಈ ಮಗುವಿಂದ ನನ್ನ ಜೀವನ ಈ ರೀತಿ ಆಗೋಯ್ತು ಅನ್ನೋ ಆ ಹಂತಕ್ಕೆ ತೊಗೊಂಡೋಗೋದು ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ತಲೆಯಲ್ಲಿರಲಿ, ಪೋಸ್ಟ್ ನಾಟಲ್ ಡಿಪ್ರೆಷನ್ ಇಸ್ ಲೈಕ್ ಸತ್ತೇ ಹೋಗ್ಬಿಡ್ಬೇಕು, ಮಗುನು ಏನಾದರೂ ಮಾಡಿಬಿಡ್ಬೇಕು, ಇದರಿಂದಾನೇ ನನ್ನ ಜೀವನ ಇಷ್ಟು ಇದಾಗಿದ್ದು, ಮನೆ ಒಳಗೇನೆ ಕುತ್ಕೊಳ್ಳೋ ಥರ ಆಗಿತ್ತು, ನಾನು ಯಾಕೆ ಮಗು ಮಾಡಿಕೊಂಡೆ ಅನ್ನೋ ರೀತಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಅವ್ರಿಗೆ ಏನು ಮೆಂಟಲ್ ಫಿಸಿಕಲ್ ಸಪೋರ್ಟ್ ಬೇಕೋ ದಯವಿಟ್ಟು ಮನೆಯವ್ರು ಕೊಡಿ. ಹಾಗೂ ಹೇಳ್ತಾರೆ ಗಂಡನ್ನ ಮೀಟೇ ಮಾಡಬಾರ್ದು ಈ ಟೈಮಲ್ಲಿ, ಒಂದು ಸ್ವಲ್ಪ ದಿನ ಆದಮೇಲೆ ಅವರು ಮೀಟ್ ಆಗಬೇಕು. ಏನಕ್ಕೆ ಅದು ಹೇಳ್ತಿದ್ರು ಮುಂಚೆ ಅಂತ ಅಂದರೆ, ಬೇಸಿಕಲಿ ಏನಾಗ್ತಿತ್ತು, ಹಾಸ್ಪಿಟಲ್ ಕರ್ಕೊಂಡೋಗು ಡೆಲಿವರಿ ತುಂಬ ರೇರ್ ಇರ್ತಿತ್ತು, ಎಲ್ಲ ಮನೇಲೇ ಮಾಡಿರ್ತಿದ್ರು ಡೆಲಿವರಿ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಇನ್ಫೆಕ್ಷನ್, ಮುಂಚೆ ಏನೂ ಆ ರೀತಿ ಏನು ಹೇಳ್ತಾರೆ ವ್ಯಾಕ್ಸಿನೇಷನ್ಸ್ ಇರಲಿಲ್ಲ, ಹುಟ್ಟಿದ ತಕ್ಷಣ ಯಾವುದು ವ್ಯಾಕ್ಸಿನೇಷನ್ಸ್ ಕೊಡ್ತಿರ್ಲಿಲ್ಲ ಮಕ್ಕಳಿಗೆ. ಸೊ ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಹೊರಗಿಂದ ಯಾರೋ ಬಂದರೆ. ಯಾಕೆಂದರೆ ಮುಂಚೆ ಡೆಲಿವರಿ ಎಲ್ಲ ತಾಯಿ ಮನೇಲೆ ಆಗ್ತಿದ್ದು, ಎಲ್ಲ ಬಾಣಂತನಕ್ಕೆ ಲೈಕ್ 8th 9th ಮಂತಿಂದನೇ ತಾಯಿ ಮನೆಗೆ ಹೊಟ್ಟೋಗ್ತಾ ಇದ್ದು. ಸೊ ಅದರಿಂದ ಏನಾಗ್ತಾ ಇತ್ತು, ಮತ್ತೆ ಮೀಟ್ ಆಗಬಾರ್ದು. ಆ್ಯಂಡ್ ಮೀಟ್ ಆಗಿ ಎಷ್ಟೊಂದು ದಿನ ಆಗಿರುತ್ತೆ, ಆ ಟೈಮಲ್ಲಿ ಅಕಸ್ಮಾತ್ ಇಂಟರ್ ಕೋರ್ಸ್ ಏನಾದರೂ ಆಗಿಬಿಟ್ರೆ ಡೆಲಿವರಿ ಸ್ಟಿಚಸ್ ಎಲ್ಲ ಹಾಕಿರ್ತಾ ಇದ್ರಲ್ವಾ, ಸೊ ಅದಕ್ಕೇನಾದರೂ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರು ಆದಷ್ಟು ಗಂಡನಿಂದ ದೂರ ಇರಿ ಅಂತ. ಬಟ್ ಇವಾಗೆಲ್ಲ ಆ ರೀತಿ ಎಲ್ಲ ಹಾಸ್ಪಿಟಲಿಂದ ಬರ್ತಾನೆ ಎಲ್ಲ ಕರೆಕ್ಟಾಗಿ ಟೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಏನಾದರೂ ಸ್ಟಿಚಸ್ ಇದ್ದರೆ ಅದು ಹೇಗೆ ಹೀಲ್ ಆಗುತ್ತೆ, ಆ್ಯಂಡ್ ಎಸ್ಪೆಷಲಿ ಸೆಕ್ಷನ್ ಇದ್ದರೆ ಎಲ್ಲದಕ್ಕೂ ಪ್ರಿಕಾಷನ್ಸ್ ಕೊಟ್ಟಿನೇ ಕಳಿಸಿರ್ತಾರೆ. ಅದನ್ನು ಬಿಟ್ಟು ನೀವು ಗಂಡನ ಮುಖಾನೇ ನೋಡಬಾರ್ದು, ಮಾತಾಡಿಸ್ಬಾರ್ದು ಗಂಡನ ಅಂತ ಅನ್ನೋದು ಸರಿಯಲ್ಲ. ಆ್ಯಂಡ್ ಇನ್ನೊಂದು ಅಂತಂದರೆ, ಇದನ್ನು ನಾನು ತುಂಬ ಕೇಳ್ಪಟ್ಟಿದ್ದು, ಫೀಡ್ ಮಾಡಬೇಕಾದ್ರೆ ಯಾರು ಬೇರೆ ಗಂಡಸರು ಅಥವಾ ಯಾರು ಲಿಟ್ರಲಿ ಯಾರು ನೋಡಬಾರ್ದಂತೆ ಫೀಡ್ ಮಾಡಬೇಕಾದ್ರೆ. ಇದು ಏನಕ್ಕೆ ಹೇಳಿರ್ತಾರೆ ಅಂತ ಅಂದರೆ, ನೋಡಿದ್ರೆ ಚೆನ್ನಾಗಂತ ಅನ್ಸಲ್ಲ, ನಮಗೂ ಡಿಸ್ಕಂಫರ್ಟ್ ಆಗುತ್ತೆ ಅಲ್ವಾ. ಸೊ ಅದು ಆದ ಕಾರಣದಿಂದ ಹೇಳ್ತಾ ಇದ್ರು, ನಿಮಗೆ ಕಂಫರ್ಟೇಬಲ್ ಇದೆ ಅಂತ ಅಂದರೆ ನೀವು ಆರಾಮಾಗಿ ಹಾಲಲ್ಲೇ ಕುತ್ಕೊಂಡು TV ನೋಡಿಕೊಂಡು ಎಲ್ಲರೊಟ್ಟಿಗೆ ನಿಮಗೂ ಖುಷಿ ಆಗುತ್ತೆ, ಬೇರೆ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಸೊ ಅದರಿಂದ ನೀವು ಆರಾಮ್ಸೆ ಹಾಲು ಕುಡಿಸ್ಬೋದು. ಜಸ್ಟ್ ದಟ್ ಕವರ್ ಮಾಡ್ಕೊಳ್ಳಿ ಆ ಏರಿಯಾನ, ಎಲ್ಲಿ ಹಾಲು ಕುಡಿಸ್ತಾ ಇರ್ತೀರಲ್ಲ ಆ ಬ್ರೆಸ್ಟ್ ಏರಿಯಾನ ಕವರ್ ಮಾಡ್ಕೊಂಡು ಹಾಲು ಕುಡಿಸಿ, ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ನಮ್ಮ ಕೆಲಸದಂಟ ಹೇಳ್ತಿದ್ದು, ಹಾಲು ಕುಡಿಸ್ಬೇಕಾದ್ರೆ ಯಾರಾದರೂ ನೋಡಿ ಕಣ್ಣಾಗ್ಬಿಡುತ್ತೆ, ಹಾಲು ಬರೋದಿಲ್ಲ ಅಂತ. ಅವರು ಮುಂಚಿಂದ ಹೇಳ್ತಿದ್ದ ರೀತಿ ಏನಕ್ಕೆ ಅಂತ ಅಂದರೆ, ಬೇರೆ ಗಂಡಸರು ನೋಡಿದ್ರೆ ಅವ್ರು ನೋಡೋ ರೀತಿ ಬೇರೆ ಇರ್ಬೋದು, ಸೊ ಅದಕ್ಕೋಸ್ಕರ ಕುಡಿಸ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಕವರ್ ಮಾಡ್ಕೊಂಡು ಕುಡಿಸ್ತಿದ್ರೆ ಯಾರಿಗೂ ಗೊತ್ತೂ ಆಗಲ್ಲ ನೀವು ಎಷ್ಟೊಂದು ಜನ ಕುಡಿಸ್ತಾ ಇದ್ದೀರಾ ಅಂತ. ಇನ್ನೊಂದೇನು ಅಂತ ಅಂದರೆ, ಸ್ನಾನ ಮಾಡಬಾರ್ದು ಅಂತಾರೆ 11 ದಿನದ ತನಕ, ನಿಜಾನ ಅಂತ? ಖಂಡಿತ ಇಲ್ಲ. ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗಲಿ ಇಮಿಡಿಯೇಟ್ ಆಗಿ ಮಾರನೇ ದಿನನೇ ನಿಮಗೆ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಯಾರು 11 ದಿನದ ತನಕ ಹಾಸ್ಪಿಟಲ್ನಲ್ಲೇ ಇರಿ, ಸ್ನಾನ ಮಾಡಬೇಡಿ ಅಂತ ಹೇಳಲ್ಲ. ಏಕೆಂದರೆ ಬಾಡಿಲಿ ಎಕ್ಸೆಸಿವ್ ಬ್ಲಡ್ ಎಲ್ಲ ಹೋಗಿರುತ್ತೆ, ಹಾಗೂ ಸ್ಟಿಚಸ್ ಹಾಕಿರೋದಿರ್ಬೋದು, ಅಥವಾ ಅಲ್ಲಿ ಇಲ್ಲಿ ಬ್ಲಡ್ ಅಂಟಿರೋ ಕಲೆಗಳಿದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಚೆನ್ನಾಗಿ ಸ್ನಾನ ಮಾಡಿ ಶುಭ್ರವಾಗಿ, ಸೊ ದಟ್ ನಿಮ್ಮ ಮೈಯಲ್ಲಿರೋ ಕೊಳೆ ಎಲ್ಲ ಹೋಗುತ್ತೆ, ಮನಸ್ಸು ಪ್ರಶಾಂತವಾಗುತ್ತೆ, ಖುಷಿ ಆಗುತ್ತೆ ಅಂತ. ಆಬ್ವಿಯಸ್ಲಿ ಅಲ್ವಾ, ನೀವೇ 10-15 ದಿನ ಆದರೂ ಸ್ನಾನ ಮಾಡ್ಕೊಳ್ದಲ್ಲೇ ಮನೇಲೇ ಇದ್ರೆ ಒಂಥರ ಹುಚ್ಚಿಡ್ದಂಗೆ ಆಗೋಗ್ಬಿಡುತ್ತೆ. ಸೇಮ್ ಟು ಸೇಮ್ ಇಲ್ಲಿಗೂ ಕೂಡ ಅಪ್ಲೈ ಆಗುತ್ತೆ. ಸ್ನಾನ ಮಾಡಬಹುದು. ನಿಮ್ಮ ಡಾಕ್ಟರ್ ನಿಮ್ಗೆ ಅಕಸ್ಮಾತ್ ಸಿಸೇರಿಯನ್ ಏನಾದರೂ ಆಗಿದ್ರೆ ಆ ಸ್ಟಿಚಸ್ ಹೀಲ್ ಆಗೋ ತನಕ ಸ್ವಲ್ಪ ಆ ಏರಿಯಾ ವೆಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ.
ಅದು ಬಿಟ್ಟರೆ ನಾರ್ಮಲಲ್ಲಿ ನನಗಂತೂ ಮಾರನೇ ದಿನನೇ ಸ್ನಾನ, 12 ಗಂಟೆಗೆ ಡೆಲಿವರಿ ಆಗಿದ್ದು ನಂದು. ಮಾರನೇ ದಿನ ಯೂಶುವಲ್ ಆಗಿ ಹೆಂಗೆ ಸ್ನಾನ ಮಾಡಿದ್ನು ಅದೇ ರೀತಿ ಸ್ನಾನ ಮಾಡಿದೆ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಸ್ನಾನ ಮಾಡಲಿಲ್ಲ ಅಂದರೆ ಇನ್ನೊಂಥರ ಹಿಂಸೆ ಆಗ್ತಾ ಇರುತ್ತೆ. ಆ ಹಾಸ್ಪಿಟಲ್ ಎನ್ವೈರ್ನ್ಮೆಂಟ್ ಬೇರೆ, ಆಮೇಲೆ ಸೆಕೆ, ಬೆವ್ರು ಬರ್ತಾ ಇರುತ್ತೆ, ಬೆವ್ರ ವಾಸನೆ, ಅದಕ್ಕೆಲ್ಲ ತುಂಬ ಇರಿಟೇಷನ್ ಆಗ್ಬಿಡುತ್ತೆ. ಅದು 15-20 ದಿನ ಸ್ನಾನ ಮಾಡಿಸ್ದಲೇ ಈ ಸೆಕೆಲಿ ಹೆಂಗಿರ್ತೀರಾ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾವು. ಎಲ್ಲೂ ಹೋಗ್ಬಾರ್ದಂತೆ ನಿಜಾನ 40 ದಿನದ ತನಕ ಅಂತ ಕೇಳಿದ್ದೀರಾ. 40 ದಿನದ ತನಕ ಅಂತಾನೆ ಏನೂ ಇಲ್ಲ. ಅಗೇನ್ ಮುಂಚೆ ಇಷ್ಟು ವ್ಯಾಕ್ಸಿನೇಷನ್ಸ್ ಎಲ್ಲ ಇರಲಿಲ್ಲ. ಹೊರಗಡೆ ಹೋದರೆ ಇವಾಗ ಹೇಗೆ ಕರೋನಾ ಎಲ್ಲ ಇದ್ದಕ್ಕಿದ್ದಂಗೆ ಬಂದಿದೆ ಅಲ್ಲ, ಅವಾಗಲೂ ಅದೇ ರೀತಿ ವ್ಯಾಕ್ಸಿನೇಷನ್ಸ್ ಇಲ್ದಲೇ 4-5 ವರ್ಷ ಕಳೆದಿದ್ದಾರೆ ಜನ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಯಾರಾದರೂ ಬಾಣಂತಿ ಅಥವಾ ಇನ್ನೂ ಆಗಷ್ಟೇ ಮಗು ಆಗಿದ್ರೆ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಇನ್ಫೆಕ್ಷನ್ ಏನಾದರೂ ಸ್ಪ್ರೆಡ್ ಆಗಿ ಇದಾಗ್ಬಿಟ್ರೆ ಅಥವಾ ಶೀತ ಏನಾದರೂ ಆಗಿಬಿಟ್ರೆ, ಥಂಡಿ ಗಾಳಿಗೆ ಶೀತ ಆಗಿಬಿಟ್ರೆ ಆ ಥರ ಎಲ್ಲ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಬಾಣಂತಿನ 40 ಡೇಸ್ ಆದರೂ ಹೊರಗಡೆ ಕಳಿಸ್ತಾ ಇರಲಿಲ್ಲ ಮುಂಚೆ. ಬಟ್ ಇವಾಗೆಲ್ಲ ಅಂದರೆ ನನ್ನ ಮಗಳದ್ದು 9th ಡೆಲಿವರಿ ಆಯಿತು. ನಾನು 28 ಹೊರಗಡೆ ಹೋಗಿ ಆರಾಮ್ಸೆ ಅಂದರೆ ಕಾರಲ್ಲಿ ಹೋಗಿ ಸೇಫ್ಟಿಯಾಗಿ ಹೋಗಿ ಅಲ್ಲಿ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಜಗತ್ತು ಹಿಂಗೂ ಇದೆಯಲ್ಲಪ್ಪ ಅಂತ ನೋಡಿಕೊಂಡು ಬಂದಿದ್ದೆ. ಎಂಥದ್ದು ಆಗೋದಿಲ್ಲ, ಬಟ್ ಮೇಕ್ ಶ್ಯೂರ್ ಹುಷಾರಾಗಿರಬೇಕು ಅಷ್ಟೇ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಹೈಜಿನ್ನ ನೀವು ಕಾಪಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅದು ಇದು ಸುಮ್ಮನೆ ರ್ಯಾಂಡಮ್ ಆಗಿ ತಿನ್ನೋದು, ಖಾರ ತಿನ್ನೋದು ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು ಅಂತ ಅಂದರೆ ಓಕೆ. ಆಮೇಲೆ ಇನ್ನೊಂದು ಕಸ ಹೇಳ್ತಾರೆ, ಕಸ್ಪರ್ಕೆ ಅಥವಾ ಬ್ರೂಮ್ ಸ್ಟಿಕ್, ಅದನ್ನ ಟಚ್ ಮಾಡೋಂಗಿಲ್ಲ ಬಾಣಂತನ ಆದಮೇಲೆ 4 ತಿಂಗಳ ತನಕ ಅಂತ. ಇದನ್ನ ಏನಕ್ಕೆ ಹೇಳ್ತಾ ಇದ್ರು ಅಂತ ಅಂದರೆ, ಕಸ ಗುಡಿಸಿದಾಗ ಅದು ಧೂಳೆಲ್ಲ ಬರುತ್ತೆ ಅಲ್ಲ, ಅದರಿಂದ ಶೀತ ಆಗ್ಬೋದು, ಏನಾದರೂ ಇನ್ಫೆಕ್ಷನ್ ಆಗ್ಬಿಡ್ಬೋದು ಅಂತ ಹೇಳಿ ಮುಂಚೆ ಎಲ್ಲ ಬಿಡ್ತಾ ಇರಲಿಲ್ಲ. ಬಟ್ ಈಗಲೂ ಅದು ಒಳ್ಳೆಯದು, ಮುನ್ನೆಚ್ಚರಿಕೆ ಅಂತಲೇ ಹೇಳ್ಬೋದು. ನೀವು ಮನೆ ಕಸ ಗುಡಿಸೋದೇ ಆಗಲಿ, ಧೂಳು ಹೊಡಿಯೋದೇ ಆಗಲಿ, ಅದನ್ನು 3-4 ಮಂತ್ಸ್ ತನಕ ಮಾಡಲಿಲ್ಲ ಅಂದ್ರೇ ಒಳ್ಳೆಯದು. ಏಕೆಂದರೆ ಏನಾದರೂ ಧೂಳಿರುತ್ತೆ ಆ್ಯಂಡ್ ಮಗು ಮೇಲೆ ಅದೇನಾದರೂ ಬಿದ್ದು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಒಳ್ಳೇದಾಗೋ ಅಂಥದ್ದು ಯಾರೇ ಏನೇ ಹೇಳಲಿ, ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ಒಳ್ಳೇದು ಹೇಳ್ತಾ ಇದ್ದಾರೆ ಅಂತ ಅಂದರೆ ತೊಗೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಸೊ ಇವಾಗೆಲ್ಲ ಹೆಂಗೆ ಅಂತ ಅಂದರೆ, ನಾನಂತೂ ನನ್ನ ಡೆಲಿವರಿ ಮುಂಚೆ ಕ್ಲಾಸಸ್ ಹೋಗಿದ್ದೆಲ್ಲ, ಮಾಸ್ ಕ್ಲಾಸಸ್ ಅಂತ. ಸೊ ಅದರಿಂದ ನನಗೆ ತುಂಬ ನಾಲೆಡ್ಜ್ ಬಂತು ಅಂತಲೇ ಹೇಳ್ಬೋದು. ಫಸ್ಟ್ ಡೆಲಿವರಿ ಆಗಿದ್ದರಿಂದ ಏನಾಗುತ್ತೆ, ಏನು ಕತೆ, ಯಾರೂ ಸಪೋರ್ಟ್ಗೆ ಇರಲಿಲ್ಲ, ಯಾರೂ ಹೇಳೋರು ಇರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ. ಎಲ್ಲ ಹೆದರ್ಸೋರೇ ಇದ್ದರು. ನಿಮಗೆ ಇದು ನಾರ್ಮಲ್ ಡೆಲಿವರಿ ಆಗಿದ್ರೆ ಸ್ಟಿಚ್ ಹಾಕ್ಬಿಡ್ತಾರೆ, ನಾರ್ಮಲ್ ಡೆಲಿವರಿಗೆ ಹಿಂದೆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂತೆಲ್ಲ ಹೆದರ್ಸೋರೇ ಆಗ್ಬಿಟ್ಟಿದ್ರು. ಬಟ್ ಲೆಮೆಸ್ ಕ್ಲಾಸಸ್ ಎಲ್ಲ ಸೇರಿದಾಗಿಂದ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆ ಇನ್ಫಾರ್ಮೇಷನ್ನ ಕೂಡ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ವಿಳೆದೆಲೆ ಊಟ ಆದಮೇಲೆ ಒಂದು ವಿಳೆದೆಲೆ ಹಾಕ್ಕೊಂಡ್ರೆ ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಅನ್ನೋದು. ವಿಳೆದೆಲೆ ಯೂಶುವಲ್ ಆಗಿ ತಿನ್ನೋದು ಡೈಜೆಷನ್ ಚೆನ್ನಾಗಾಗಲಿ ಅಂತ. ಆ್ಯಂಡ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಈ ಟೈಮಲ್ಲಿ ಹೆಚ್ಚಿರೋದ್ರಿಂದ ವಿಳೆದೆಲೆ ತಿನ್ನೋದ್ರಿಂದ ಆ ಡಿಫಿಷಿಯನ್ಸಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಅನ್ನೋ ಕಾರಣದಿಂದ ಹೇಳ್ತಾರೆ. ಬಟ್ ಯಾವಾಗಲೂ ತಿನ್ನಬೇಕು ಅಂತ ಎಲ್ಲ ಏನೂ ಇಲ್ಲ. ಊಟ ಆಗಿದ ತಕ್ಷಣ ಡೈಲಿ ತಿನ್ಬೇಕಂತೆಲ್ಲ ಏನೂ ಇಲ್ಲ. ಕೆಲವೊಬ್ರಿಗೆ ತುಂಬ ಹೀಟ್ ಆಗುತ್ತೆ. ಸೊ ನಿಮಗೆ ಬೇಕು ಅಂತ ಅನ್ನಿಸ್ದಾಗ ನೀವು ತಿನ್ಬೋದು, ಊಟ ಆದಮೇಲೆ ಅಥವಾ ಬೆಳಗ್ಗೆ ತಿಂಡಿ ಆದಮೇಲೆ ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಇದೊಂದು ದೊಡ್ಡ ಮಿತ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀವು ಎಷ್ಟೇ ದಪ್ಪ ಆಗಿರಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಅಯ್ಯೋ ಅಮ್ಮ ನಾನು ದಪ್ಪ ಆಗಿದ್ದೀನಿ ಅಥವಾ ನಾನು ದಪ್ಪ ಆಗಿದ್ದೀನಿ ಅಂತ ಯಾರ ಹತ್ರನಾದ್ರೂ ಹೇಳಿದ್ರೆ ಫಸ್ಟ್ ಹೇಳೋದೆ, ಎದೆ ಹಾಲು ಕುಡಿಸ್ತೀಯಲ್ಲ ಕಮ್ಮಿ ಆಗುತ್ತೆ ಬಿಡು, ವೆಯ್ಟ್ ಇಳ್ದೋಗ್ಬಿಡತ್ತೆ. ಅದೇ ನನ್ನನ್ನು ನೋಡಿದ್ರೆ ಅನ್ಸತ್ತಾ ನಿಮಗೆ, ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ಅನ್ಸತ್ತಾ ಸಣ್ಣ ಆಗ್ತೀವಿ ಅಂತ? ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್. ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಕೆಲವೊಬ್ರು ಸಣ್ಣ ಆಗ್ಬೋದು, ಕೆಲವೊಬ್ರು ಸಣ್ಣ ಆಗ್ದಲೇ ಇರ್ಬೋದು. ಜನರಲೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನ. ಕೆಲವೊಬ್ರು ಸಣ್ಣ ಆಗ್ಬೋದು, ಕೆಲವೊಬ್ರು ಸಣ್ಣ ಆಗ್ತಲೇ ಇರ್ಬೋದು. ಹಂಗಂತ ಎದೆ ಹಾಲು ಕುಡ್ಸಾದ್ಮೇಲೆ ಸಣ್ಣ ಆಗ್ತೀನಿ ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡೋದಲ್ಲ ಮುಂಚೆ. ಆ್ಯಂಡ್ ನೀವು ಚೆನ್ನಾಗಿ ದಷ್ಟಪುಷ್ಟವಾಗಿ ತಿನ್ನು, ನೀನು ಸಣ್ಣ ಆಗ್ತೀಯ, ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತಾರೆ ಮನೇಲಿ ಬಾಣಂತನ ಟೈಮಲ್ಲಿ. ದಷ್ಟಪುಷ್ಟವಾಗಿ ತಿನ್ನಬೇಕು, ವಿಚ್ ಇನ್ಕ್ಲೂಡ್ಸ್ ಫೈಬರ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ. ಅದು ಬಿಟ್ಟು ಬರೀ ಅನ್ನ ತಿಂದು ಡುಮ್ಮುಕ್ಕಾಗಿ ಕುತ್ಕೊಂಡ್ಬಿಟ್ಟು ಆಮೇಲೆ ಎದೆ ಹಾಲು ಕುಡಿಸು ಸಣ್ಣ ಆಗ್ತೀಯ ಏನಾಗೋದಿಲ್ಲ ಅಂತ ಆ ಥರ ಎಲ್ಲ ಹೇಳ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ತಿನ್ನಿ. ನೆಕ್ಸ್ಟ್ ಒನ್ನು, ತಲೆ ಬಾಚಬೇಡಿ ಅಂತಾರೆ ಈ ಟೈಮಲ್ಲಿ. ಹೌದಾ? ಡೋಂಟ್ ಕೋಮ್. ಓಕೆ, ತಲೆ ಬಾಚಬೇಡಿ ಅಂತ ಹೇಳೋದು ಯಾಕೆ ಅಂತ ಅಂದರೆ, ಈ 3rd ಮಂತ್ ಆದ ನಂತರ ಸ್ವಲ್ಪ ತಲೆ ಕೂದಲು ಉದ್ರೋದು ಜಾಸ್ತಿ ಬಾಣಂತರ ಟೈಮಲ್ಲಿ, ಐರನ್ ಡೆಫಿಷಿಯನ್ಸಿ ಎಲ್ಲ ಆಗಿರುತ್ತಲ್ಲ ಅದರಿಂದ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಅಗ್ಲಗ್ಲ ತಲೆ ಬಾಚಿ ಆಮೇಲೆ ಕೈಯಲ್ಲಿ ಇಷ್ಟಿಷ್ಟು ಕೂದಲು ಬಂದಿದ್ದು ನೋಡಿ ಒಂಥರ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಮಗು ಆದ ನಂತರ ಹಿಂಗೆ ಕೂದಲು ಉದುರ್ತಾ ಇದೆ, ಏನಾಗಿದೆ ನನಗೆ ಅಂತೆಲ್ಲ ಬೇಜಾರಾಗುತ್ತೆ ಅಂತ. ಅದಕ್ಕೋಸ್ಕರ ಹೇಳೋದು ತಲೆ ಅವಾಗ ಬಾಚಬೇಡಿ ಅಂತ. ಇನ್ನೊಂದೇನು ಅಂತ ಅಂದರೆ, ಮೇಕಪ್ ಹಾಕೋಬೇಡ, ಕಣ್ಕಪ್ ಹಚ್ಕೋಬೇಡ ಅಂತೆಲ್ಲ ಹೇಳ್ತಾರೆ. ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತೀರಾ. ಖಂಡಿತವಾಗ್ಲೂ ಹೌದು, ಇದನ್ನ ನಾನು ಅನುಭವಿಸಿದ್ದೀನಿ. ಯೂಶುವಲ್
ಆಗಿ ಆಫೀಸ್ ಹೋಗ್ಬೇಕಾದ್ರೆ ಎಲ್ಲ ಫುಲ್ ರೆಡಿ ಆಗಿ ಚಂದ ಹೋಗ್ತಾ ಇದ್ವಿ. ಬಟ್ ಈಗ ಮನೇಲಿ ಹಿಂಗೆ ಕುತ್ಕೊಂಡಿರ್ಬೇಕು, ಯಾರನ್ನು ಮಾತಾಡ್ಸಂಗಿಲ್ಲ, ಮನೇಲೇ ಇರ್ಬೇಕು, ಹೊರಗಡೆ ಹೋಗಂಗಿಲ್ಲ, ಸುಮ್ಮನೆ ಮಗು ಮುಖ ನೋಡ್ಕೊಂಡು ಕೂತಿರ್ಬೇಕು. ಅದು ಬೆಳಗ್ಗೆ ಹೊತ್ತು ಮಲ್ಗುತ್ತೆ, ನಮಗ್ ಮಲ್ಗಕ್ಕಾಗಲ್ಲ. ಅವ್ರು ರಾತ್ರಿ ಎದ್ದೇಳ್ತಾರೆ, ನಮಗೆ ರಾತ್ರಿ ನಿದ್ದೆ ಬೇಕು. ಸೊ ಇಷ್ಟ್ರ ಮಧ್ಯ ಎಲ್ಲ ನಮ್ಮ ಬಗ್ಗೆ ನಾವೇ ಕಾಳಜಿ ತಗೊಳ್ಳೋದು ಮರ್ತು ಹೋಗ್ಬಿಟ್ಟಿರ್ತೀವಿ ಇಂಥ ಟೈಮಲ್ಲಿ. ಬಟ್ ಲಿಟಲ್ ಇಸ್ ಫೈನ್, ಆದರೆ ಪರ್ಫ್ಯೂಮ್ ಎಲ್ಲ ಹಾಕ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಸ್ಮೆಲ್ ಸ್ವಲ್ಪ ಹಾರ್ಶ್ ಅಂತ ಅನ್ಸುತ್ತೆ ಮಗುಗೆ. ಅದಕ್ಕೋಸ್ಕರ ಪರ್ಫ್ಯೂಮ್ ಹಾಕ್ಕೊಳ್ಬೇಡಿ. 1-6-7 ಮಂತ್ಸ್ ತನಕ ಪರ್ಫ್ಯೂಮ್ ಹಾಕೊಳ್ಳೋದು ಬೇಡ. ಅದು ಬಿಟ್ಟು ನೀವು ಯೂಶಲ್ ಆಗಿ ಒಂದು ಚಿಕ್ಕ ಲಿಪ್ ಬಾಮ್ ಹಚ್ಕೊಳ್ಳೋದು, ಕಾಡ್ಗೆ ಹಚ್ಕೊಳ್ಳೋದು, ಕೂದಲು ಚೆನ್ನಾಗಿ ಬಾಚ್ಕೊಂಡು ಆರಾಮಾಗಿರೋದು, ಏನೂ ತೊಂದರೆ ಇಲ್ಲ. ಇದರಿಂದ ನಿಮಗೆ ಇನ್ನ ಖುಷಿ ಆಗತ್ತೆ. ಓಕೆ, ನನ್ಗೆ ಮುಂಚೆ ಹೆಂಗಿದ್ನೋ ಈಗಲೂ ಹಂಗೆ ಇದ್ದೀನಿ. ಆಮೇಲೆ ಏನಾಗುತ್ತೆ, ಕೆಲವೊಂದ್ಸತಿ ಮುಂಚೆ ಎಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇರ್ತೀವಿ, ಇವಾಗ ಮನೇಲಿ ಕೂರಿಸಿ ಮುಖ ಎಲ್ಲ ದಪ್ಪ ಆಗಿರುತ್ತೆ, ಒಂಥರ ಜೋತ್ ಬಿದ್ದಂಗೆ ಆಗ್ಬಿಟ್ಟಿರ್ತೀವಿ. ಏನಿದು ನನ್ನ ಮಗು ಆದ್ಮೇಲೆ ಹಿಂಗೆ ಆಗ್ಬಿಟ್ಟಿದ್ದೀನಲ್ಲ ಅಂತ ಅನ್ಸುತ್ತೆ ತುಂಬಾ ಜನಕ್ಕೆ. ಸೊ ಅದಕ್ಕೋಸ್ಕರ ಖುಷಿಯಾಗಿ ಆರಾಮಾಗಿ ರೆಡಿಯಾಗಿ ಮನೇಲೇ ಇರಿ. ಅಷ್ಟು ಬಿಡ್ತಾ ಇಲ್ಲ ನಿಮ್ಗೆ ಅಂತ ಅಂದ್ರೆ ಮನೇಲೇ ಇರಿ. ಯಾವಾಗ್ಲೂ ಹೊರಗಡೆ ಓಡಾಡ್ಬೇಕು ಅಂತೆಲ್ಲ ಏನೂ ಇಲ್ಲ ಅಲ್ವಾ. ಆಮೇಲೆ ಬಾಡಿ ಶೇಪಲ್ಲಿ ಬರಬೇಕು ಅಂದರೆ, ನಾನು ಆಗಲೇ ಹೇಳ್ದಂಗೆ ಮುಂಚೆ ಫುಲ್ ಕರ್ವ್ಡ್ ಆಗಿ ಸಾಕತ್ತಾಗಿರುತ್ತೆ, ಆಮೇಲೆ ದಪ್ಪ ಆಗ್ಬಿಟ್ಟಿರುತ್ತೆ ಮಗು ಆದಮೇಲೆ. ಸೊ ಇವಾಗ ಬಾಡಿ ಶೇಪಿಗೆ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಡೈಲಿ ಮಸಾಜ್ ಮಾಡ್ಕೊಳ್ಬೇಕು. ಮಸಾಜ್ ಮಾಡ್ಕೊಳ್ಬೇಕಂತೆ ಹೌದಾ ಅಂತ ಕೇಳಿದ್ದೀರಾ. ಇದು ಒಂಥರ ನಿಜ. ಯಾಕೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾರ್ಮಲ್ ಡೆಲಿವರಿ ಆಗಿ ಏನೂ ಪ್ರಾಬ್ಲಮ್ ಇಲ್ಲ, ಸ್ಟಿಚಸ್ ಏನೂ ಇಲ್ಲ ಆ ರೀತಿ ಅಂತ ಅಂದರೆ ನೀವು ಮಸಾಜ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಬಟ್ C-ಸೆಕ್ಷನ್ ಆಗಿ ಸ್ಟಿಚಸ್ ಇನ್ನ ಹೀಲ್ ಆಗಿರೋದಿಲ್ಲ. ನೀವು ಆ ರೀತಿ ಎಲ್ಲ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬಾಡಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಸ್ಟಿಚಸ್ ಏನು ಹೇಳ್ತಾರೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಅದಕ್ಕೋಸ್ಕರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಬೋದು ಇಲ್ವೋ, ಯಾವಾಗಿಂದ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದಾದ್ರೆ ಅನ್ನೋದನ್ನೆಲ್ಲ ಕನ್ಸಲ್ಟ್ ಮಾಡಿ ಆಮೇಲೆ ಮಾತ್ರ ಇದನ್ನ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಹಾಗೆ ಸ್ಟಾರ್ಟ್ ಮಾಡಬೇಡಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಬೆಲ್ಟ್ ಕಟ್ಟೋದಕ್ಕಿಂತ ಬಟ್ಟೆ ಕಟ್ಟಿದ್ರೆ ಬೇಗ ಹೊಟ್ಟೆ ಒಳಗೆ ಹೋಗುತ್ತೆ ಅಂತಾರೆ. ಹೌದಾ ಅಂತ ಹೇಗೆ, ಜಸ್ಟ್ ಒಂದು ಕಾಮನ್ ಸೆನ್ಸ್ ಅಂತ ಅಂದರೆ, ಬೆಲ್ಟು ಎಲಾಸ್ಟಿಕ್ ಇರುತ್ತೆ. ಓಕೆ, ಸೊ ಎಲಾಸ್ಟಿಕ್ ಅದು ಹಾಕಿ ನಾವೇನು ಒಂದೇ ತೊಗೊಳೋದು, ಏನು 3 ತಿಂಗ್ಳಿಗೆ ಒಂದೊಂದು ಯಾರೂ ಚೇಂಜ್ ಮಾಡೋದಿಲ್ಲ. ತೊಗೊಂಡಿರ್ತೀವಿ ಒಂದು ಹಾಕೋ, ಇನ್ನೊಂದು 3 ತಿಂಗ್ಳಿಗೆ ಯಾಕೆ ಬೇರೆ ಬೆಲ್ಟ್ ಅಂತ ಹೇಳ್ಬಿಟ್ಟು ಅದನ್ನೇ ಎಳ್ದು ಹಾಕೊಳ್ತಾ ಇರ್ತೀವಿ. ಎಲ್ಲ ಬೆಲ್ಟ್ಗಳು ಅಷ್ಟು ಚೆನ್ನಾಗಿ ಸಪೋರ್ಟ್ ಕೊಡೋದಿಲ್ಲ. ಆದರೆ ಸೀರೆ ಏನು ಗಟ್ಟಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸೀರೆ ಸ್ವಲ್ಪ ಬೆಟರ್ ಅಂತ ಹೇಳ್ತಾರೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೂ ಅದೇ ಅಂತ ಅನಿಸಿದ್ದು, ಸೀರೆ ಚೆನ್ನಾಗಂತ ಅನ್ನಿಸ್ತು ಎಲ್ಲ ಬೆಲ್ಟಿಗಿನ್ನ. ಯಾಕೆಂದರೆ ಬೆಲ್ಟ್ ವಿದಿನ್ 2 ಮಂತ್ಸ್ ಅದ್ರ ಎಲಾಸ್ಟಿಕ್ ಹೊಟ್ಟೋಗ್ಬಿಟ್ಟಿತ್ತು. ಎಳ್ದಿ ಹಾಕೊಂಡ್ರೆ ಅದು ಕರೆಕ್ಟಾಗಿ ಪೊಸಿಷನಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಬಟ್ ಟು ಸಮ್ ಎಕ್ಸ್ಟೆಂಟ್ ಸೀರೆ ಚೆನ್ನಾಗಂತ ಅನ್ನಿಸ್ತು ನನಗೆ. ಸೊ ಇದು ಕೆಲವೊಂದು ಇಷ್ಟು ಲಿಸ್ಟಲ್ಲಿ ಕೆಲವೊಂದು ನಾನು ಕೂಡ ಫೇಸ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಏನು ಹೇಳ್ತಾರೆ, ಬಾಣಂತನ ಅಂತ ಅಂದಿದ ತಕ್ಷಣ ಅಕ್ಕಪಕ್ಕ ಮನೆಯವರು, ಎದುರುಗಡೆ ಮನೆಯವರು, ರೋಡಲ್ಲಿ ಬರೋರು ಎಲ್ಲರೂ ಸಜೆಷನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಾಣಂತಿನ ಹೊರಗಡೆ ಬರಬೇಡ, ಮನೆ ಒಳಗಡೆನೇ ಇರು. ಆಮೇಲೆ ಆ ಗೋಡೆ ಫುಲ್ ಆ ರೂಮ್, ಪರ್ಟಿಕ್ಯುಲರ್ ಬಾಣಂತಿ ಯಾರಿರ್ತಾರೆ ಆ ರೂಮಿಗೆ ಬೇರೆ ಯಾರು ಹೋಗಂಗಿಲ್ಲ. ಆ್ಯಂಡ್ ಫುಲ್ ಕತ್ಲಲ್ಲಿರಬೇಕು ಆ ರೂಮು, ಕರ್ಟನ್ ಕೂಡ ತೆಗಿಯಂಗಿಲ್ಲ, ಬೆಳಕು ಬರೋಂಗಿಲ್ಲ. ಸೊ ಈ ರೀತಿ ಎಲ್ಲ ಇರಬೇಕು. ಇಲ್ಲ ಅಂತ ಅಂದರೆ ನಮ್ಮಷ್ಟು ಗಟ್ಟಿಗಿರಕ್ಕಾಗೋದಿಲ್ಲ, ನೀವು ಸೊಂಟ ನೋವು ಬಂದ್ಬಿಡುತ್ತೆ, ಬಾಣಂತನ ನೆಟ್ಟಿಗೆ ಮಾಡಿಸ್ಕೋ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಹೌದು, ಟು ಸಮ್ ಎಕ್ಸ್ಟೆಂಟ್ ನಾನು ಒಪ್ಕೊಳ್ತೀನಿ. ಆದರೆ ರೂಮ್ ಕತ್ಲಲ್ಲಿರಬೇಕು, ನೀನು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಆ್ಯಂಡ್ ನಿನ್ನ ಗಂಡನ ಮುಖ ನೋಡಬಾರ್ದು, ಇದನ್ನೆಲ್ಲ ದಯವಿಟ್ಟು ಯಾರ ಮೇಲೂ ಹೇರ್ಲಿಕ್ಕೆ ಹೋಗಬೇಡಿ ಅಂತ ಅನ್ಕೋತೀನಿ. ತುಂಬ ಡಿಪ್ರೆಸ್ಡ್ ಆಗಿಬಿಡುತ್ತೆ. ಆ್ಯಂಡ್ ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ. ಅದನ್ನೇ ಸನ್ನಿ ಅಂತ ಹೇಳೋದು. ಸೊ ಸನ್ನಿ ಈಸ್ ನಥಿಂಗ್ ಬಟ್, ನನಗೂ ತುಂಬ ಸತಿ ಹೇಳಿದ್ದಾರೆ ಎಲ್ಲರೂ, ಸನ್ನಿ ಆಗಿಬಿಡುತ್ತೆ ಹುಷಾರ್. ನಾನು ಏನಾಗ್ಬಿಡುತ್ತಪ್ಪ, ನನಗೆ ಒಂದ್ಸತಿ ಅಕ್ಷಿ ಅಂದರೆ ಭಯ ಆಗೋದು, ಅಯ್ಯೋ ಸನ್ನಿ ಏನಾದರೂ ಆಗ್ಬಿಟ್ಟಿದ್ಯಾ ಅಂತೆಲ್ಲ. ಸೊ ಅದಕ್ಕೋಸ್ಕರ ಹುಷಾರಾಗಿರೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ನಮ್ಮ ಹುಷಾರಲ್ಲಿ ನಾವಿರಬೇಕು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಮಗು ಸ್ನಾನ ಆದ ನಂತರ ಮಾತ್ರ ತಾಯಿ ಸ್ನಾನ ಮಾಡಬೇಕು, ತಾಯಿ ಮೊದಲು ಸ್ನಾನ ಮಾಡಲೇಬಾರ್ದು ಅಂತ. ಇದ್ರ ಎಷ್ಟು ಮಟ್ಟಿಗೆ ಸರಿ ಅಂತ ನಿಜವಾಗ್ಲೂ ನಂಗೆ ಅರ್ಥ ಆಗಲಿಲ್ಲ, ಲಾಜಿಕ್ ಏನಿದೆ ಅಂತ ನಂಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಯೂಶಲ್ ಆಗಿ ಏನಾಗುತ್ತೆ ಅಂತ ಅಂದರೆ, ನಾನು ಒಬ್ಬಳೇ ನನ್ನ ಮಗುನ ನೋಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಾದ್ಮೇಲೆ ನಾನು ಮಾಡೋದು ಉತ್ತಮ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ, ಸ್ನಾನ ಮಾಡಿಸ್ಬೇಕಾದ್ರೆ ಮತ್ತೆ ನನ್ನ ಕೈಕಾಲೆಲ್ಲ ಒದ್ದೆ ಆಗುತ್ತೆ, ಮತ್ತೆ ಕಿರಿಕಿರಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಸಾದ್ಮೇಲೆ ನಾವು ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ಇದಾಗುತ್ತೆ ಅನ್ನೋ ಕಾರಣದಿಂದ ಹೇಳಿರ್ಬೋದು. ಸೊ ಇದನ್ನೆಲ್ಲ ಕೇಳಿ ಅನ್ಸಿರ್ಬೋದು, ಏನಿದು ಅಕ್ಷತಾ ಅವರು ಎಲ್ಲ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ. ನನಗೆ ಅನ್ಸಿದ್ದನ್ನ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ನಮಗೆ ಯಾವ್ದು ಒಳ್ಳೇದೋ ಅದನ್ನ ಯಾರು ಹೇಳಿದ್ರು ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ನಾನು ಯಾವಾಗಲೂ ಅದನ್ನ ಹೇಳೋದು, ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ಏನು ಒಳ್ಳೇದು ಹೇಳ್ತಾ ಇದ್ದಾರೆ, ನಿಮಗೆ ಒಳ್ಳೇದು ಅನ್ಸುತ್ತೆ, ಅದರಿಂದ ಒಳ್ಳೇದಾಗುತ್ತೆ, ಅದರಿಂದ ಖಂಡಿತವಾಗ್ಲೂ ತಗೊಳ್ಬೇಕು.
ಅಜ್ಜಿ ತಾತ ಹಾಕಿದ ಆಲದ ಮರ ಅಂತ ಅದಕ್ಕೆ ಹೋಗಿ ನೇಣ ಹಾಕ್ಕೊಳಕ್ಕಾಗೋದಿಲ್ಲ. ಅವಶ್ಯಕತೆ ಇದ್ದಾಗ ಅದರಲ್ಲಿ ನೆರಳು ತಗೊಳ್ಬೇಕು. ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಅಂದ್ರೆ ಅದನ್ನ ಕಟ್ ಕೂಡ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡಬೇಡಿ ಅಂತ ಹೇಳಿದ್ರೆ ಯೋಚನೆ ಮಾಡಿ. ನಿಮಗೆ ಹೊಟ್ಟೆ ಹಸಿತಾ ಇದ್ರು ಬೇರೆಯವ್ರು ತಿನ್ಬೇಡ ಅಂತ ಅಂದರೆ ನೀವು ತಿಂದಲೇ ಇದ್ರದು ಎಷ್ಟು ಸರಿ ಅಲ್ವಾ? ಸೊ ಅದಕ್ಕೋಸ್ಕರ ಏನಾದರೂ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ಲಾಜಿಕ್ ಏನಿದೆ ಅದ್ರ ಹಿಂದೆ. ಏನಾದರೂ ಇದನ್ನ ಮಾಡಬೇಡ ಮಾಡು ಅಂತ ಅಂದರೆ ಏನಕ್ಕೆ ಮಾಡಬೇಕು, ಏನಕ್ಕೆ ಮಾಡಬಾರ್ದು, ಫಸ್ಟ್ ಪ್ರಶ್ನೆ ಕೇಳೋದು ಕಲ್ತ್ಕೊಳ್ಬೇಕಾಗುತ್ತೆ ಎಲ್ಲರೂ. ಏನಾದರೂ ಮಾಡಬೇಡಿ ಅಂದ ತಕ್ಷಣ ಆಯಿತು ಮಾಡಲ್ಲ ಅಂತ ಹೇಳ್ಬಿಡ್ತೀವಿ. ಆಮೇಲೆ ನಾವು ನಮ್ಮ ಮಗಳಿಗೆ ಮಾಡಬೇಡ ಕಣೆ ಅಂತಂದ್ರೆ ಏನಕ್ಕೆ ಮಾಡಬಾರ್ದು ಅಂತ ನಮ್ಮನ್ನ ಕೇಳ್ತಾರೆ. ಸೊ ಇದು ಎಲ್ಲ ತಾಯಂದಿರು ಅನುಭವಿಸಿರೋ ಒಂದು ಕಾಮನ್ ಸಿನಾರಿಯೋ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಏನಾದರೂ ಮಾಡಬೇಕಾದ್ರೆ ಯಾರಾದರೂ ಏನಾದರೂ ಮಾಡಬೇಡ ಅಂತ ಅಂದರೆ ರೀಸನ್ಸ್ ಕೇಳಿ. ನಿಮಗದು ಲಾಜಿಕಲಿ ಓಕೆ ಅಂತ ಅನ್ಸಿದ್ರೆ ಮಾತ್ರ ಮಾಡಿ. ಆ್ಯಂಡ್ ದಯವಿಟ್ಟು ನಾನು ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ ಅನ್ಕೋತೀನಿ ಈ ವಿಡಿಯೋ ಮೂಲಕ. ನನಗೆ ಅನ್ಸಿದ್ದನ್ನು ಹೇಳಿದೆ, ಯಾಕಂದರೆ ತುಂಬ ಜನ ಇದೇ ಪೊಸಿಷನಲ್ಲಿ ಸಫರ್ ಪಡ್ತಾ ಇರ್ತಾರೆ. ನಾನಂತೂ ಎಸ್ಪೆಷಲಿ ಆ ಫಸ್ಟ್ 2 months ಅಂತೂ ನಂಗೆ ಒಂಥರ ನರ್ಕ ಅಂತ ಅನ್ನಿಸ್ಬಿಟ್ಟಿತ್ತು. ಏನಿದು ಎಲ್ಲೂ ಹೋಗ್ಬಾರ್ದು, ಇಂಟರ್ನೆಟ್ ಬರೀ ಇರಲಿಲ್ಲ ಮನೇಲಿ. ಅವಾಗ ಒಂಥರ ವಿಚಿತ್ರ ಫೀಲಿಂಗ್ ಆಗ್ಬಿಟ್ಟಿತ್ತು. ಜೋರಾಗಿ ಕಿರ್ಚಾಡಬೇಕು, ಎತ್ತೆದ್ದು ಕುಗ್ಬೇಕು ಎಲ್ಲದನ್ನು ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ದಯವಿಟ್ಟು ಯಾರಿಗೂ ಆ ರೀತಿ ಮಾಡಬೇಡಿ. ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಂಡು ಆದಷ್ಟು ತಂದೆ ತಾಯಿ, ಅತ್ತೆ ಮಾವ, ಗಂಡ ಯಾರು ನೋಡ್ಕೋತಾ ಇದ್ದೀರಾ ಆದಷ್ಟು ಅವ್ರಿಗೆ ಸಪೋರ್ಟಿವ್ ಆಗಿರಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಮೂಲಕ. ಆ್ಯಂಡ್ ಈ ಟೈಮ್ ನಮಗೆ ಎಂಜಾಯ್ ಮಾಡಬೇಕು. ಸೊ ಮಗು ಇರುತ್ತೆ, ಸ್ವಲ್ಪ ಕಿರಿಕಿರಿ ಅದಿದ್ದೇ ಇರುತ್ತೆ, ಬಟ್ ನಮ್ಮ ಮಗುನ ಪ್ರತಿ ಒಂದು ಕ್ಷಣ ಕೂಡ ನಾವು ಎಂಜಾಯ್ ಮಾಡಬೇಕು. ಈ ಥರ ಎಲ್ಲ ಏನೇನೋ ಯೋಚನೆ ಮಾಡಿ ಅದನ್ನ ಕಳ್ಕೊಳ್ಬೇಡಿ. ಆದಷ್ಟು ಪಾಸಿಟಿವ್ ಆಗಿ ಮಗು ಜೊತೆ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮಗು ಚಿಕ್ಕ ಪುಟ್ಟದ್ರಲ್ಲೂ ನಮಗೆ ಖುಷಿ ಸಿಗುತ್ತೆ ಇಂಥ ಟೈಮಲ್ಲಿ ಏನೇನೋ ತಲೆಗೆ ಹಾಕ್ಕೊಂಡು ಡಿಪ್ರೆಸ್ಡ್ ಆಗೆಲ್ಲ ಇರ್ಲಿಕ್ಕೆ ಹೋಗ್ಬೇಡಿ. ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಒಂದು ಶಾರ್ಟ್ ವಾಕ್ ಹಿಂಗೆ ಬನ್ನಿ, ಖುಷಿ ಆಗುತ್ತೆ ನಿಮಗೂ ಕೂಡ ಅಂತ ಹೇಳ್ತೀನಿ. ಸೊ ಇದಿಷ್ಟು ನಾನು ಕನ್ವೆ ಮಾಡ್ಬೇಕಂತಿದ್ದ ಇನ್ಫಾರ್ಮೇಷನ್. ನಂಗೆ ಗೊತ್ತು ಇದರಲ್ಲಿ ಹಲವಾರು ಜನಕ್ಕೆ ಕೆಲವೊಂದು ಹೌದು ಅನ್ಸುತ್ತೆ, ಕೆಲವೊಬ್ರಿಗೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇಟ್ ಇಸ್ ಅಪ್ ಟು ಯು. ನಿಮ್ಮ ಸಿಚುವೇಶನ್ ಹೇಗಿರುತ್ತೋ ನೀವು ಹಾಗೆ ಅಳವಡಿಸ್ಕೊಳ್ಳೋದು ಸಖತ್ ಮುಖ್ಯ ಆಗುತ್ತೆ. ಆಗಲೇ ಹೇಳ್ದಂಗೆ ಅಜ್ಜಿ ಹಾಕಿದ ಆಲದ ಮರ ಅಂತ ಎಲ್ಲದಕ್ಕೂ ಹೋಗಿ ನೇಣ ಹಾಕ್ಕೊಳಕ್ಕಾಗೋದಿಲ್ಲ ಅಲ್ವಾ? ನೆರಳು ಬೇಕಾದಾಗ ನೆರಳು ತಗೊಳ್ಬೇಕು. ಅದರಿಂದ ನಮಗೆ ತೊಂದರೆ ಆಗ್ತಿದೆ ಅಂದಾಗ ಅದನ್ನ ಕಟ್ ಮಾಡಬೇಕಾಗತ್ತೆ. ಗೊತ್ತು ಎಲ್ಲ ಹಿರಿಕರು ಒಳ್ಳೇದಾಗಲಿ, ನಮಗೆ ಒಳ್ಳೇದಾಗಲಿ ಅನ್ನೋದಕ್ಕೆ ಎಲ್ಲ ಸಜೆಷನ್ಸ್ ಕೊಡ್ತಾರೆ. ನಾವು ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ ಅಂತಲೇ ಸಜೆಷನ್ಸ್ ಕೊಡ್ತಾರೆ ಅಂತ. ಬಟ್ ಈಗಿನ ಕಾಲದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಜನ್ರೇಷನ್ ಚೇಂಜ್ ಆದಂಗೆ, ನಮ್ಮ ಹ್ಯಾಬಿಟ್ಸ್ ಚೇಂಜ್ ಆದಂಗೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆದಂಗೆ, ಎಲ್ಲ ರೀತಿ ಚೇಂಜ್ ಆದಂಗೆ ನಾವು ಮನುಷ್ಯರು ಇದಕ್ಕೆ ಅಡಾಪ್ಟ್ ಆಗ್ತಾ ಹೋಗಬೇಕಾಗತ್ತೆ. ಸೊ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ನಾವು ಚೇಂಜ್ ಆಗಿದ್ರೆ ನಮಗೆ ಸಮಸ್ಯೆ ಅಂತ ಅನ್ಸಲ್ಲ. ನಾವು ಒಬ್ಬರೇ ವಿಚಿತ್ರವಾಗಿದ್ದೀವಿ, ನಾವು ಮುಂಚಿಂದ ಇರೋದೇ ಹೀಗೆ, ಈಗಲೂ ಹಾಗೆ ಇರ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಈ ರೀತಿ ಹೇಳಿದೆ ಅಂತ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಹೇಳಿದೆ, ಹಾಗೂ ನನ್ನ ಸುತ್ತಮುತ್ತ ತುಂಬ ಜನ ನೋಡಿದ್ದು ಈ ರೀತಿ ಸಫರ್ ಮಾಡೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದ್ರ ಮೂಲಕ ಈ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಸ್ ಬರುತ್ತೆ ನನ್ನ ಚಾನಲ್ನಲ್ಲಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಧನ್ಯವಾದಗಳು.